ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣದ ಜೊತೆಗೆ 13 ಜನ ಶಾಸಕರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿರುವಂತಹದ್ದು. ಜೊತೆಗೆ ಮೊದಲನೇ ಪಟ್ಟಿಯಲ್ಲಿ ಸಾಕಷ್ಟು ಜನ ಸಚಿವರ ಪಟ್ಟಿ ಬಿಡುಗಡೆಯಾಗಬೇಕಾಗಿತ್ತು, ಅದೆಲ್ಲ ಹುಸಿಯಾಗಿರುವಂತಹದ್ದು. ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಎಂಬ ರೇಸ್ ನಲ್ಲಿ ಮೊದಲ ಸ್ಥಾನದಲ್ಲಿರುವರು ಶಾಸಕ ಸುಬ್ಬಾರೆಡ್ಡಿ ಅವರು. ಈಗ ಖುದ್ದಾಗಿ ಅವರು ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡೋಣ. ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ತಮಗೆ ಮೊದಲ ಪಟ್ಟಿಯಲ್ಲೇ ಹೆಸರು ಬರುತ್ತೆ ಅಂತ ಬಹಳಷ್ಟು ನಿರೀಕ್ಷೆ ಇತ್ತು, ಆದ್ರೆ ಬಂದಿಲ್ಲ. ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನನಗೂ ಆ ನಿರೀಕ್ಷೆ ಇತ್ತು, ಆದರೆ ನಾನು ಡಿ.ಕೆ. ಶಿವಕುಮಾರ್ನು CLP ಲೀಡರ್ ಆಗೋದಾಗ ರಿಕ್ವೆಸ್ಟ್ ಮಾಡಿದಾಗ ಸದ್ಯಕ್ಕೆ ನಾನು ಪ್ರಮಾಣ ವಚನ ಮಾಡ್ತೀನಿ, ಒಂದು 5-6 ಜನ ಮಾಡ್ತಾರೆ, ಈಗ ಮಾಡಲ್ಲ, ಇನ್ನೂ ಒಂದು 10 ಡೇಸ್ ಹೋಗಲಿ, ನಾವೆಲ್ಲ ಇನ್ನೂ ಕೂತ್ಕೋಬೇಕು, ನಮ್ಮ ಹೈಕಮಾಂಡ್ ಜೊತೆ ಮಾಡಬೇಕು, ಮ್ಯಾಕ್ಸಿಮಮ್ ನಿಮ್ಮ ಸೆಕೆಂಡ್ ಲಿಸ್ಟಲ್ಲಂತೂ ಮಾಡೋಂಥ ಪ್ರಯತ್ನ ಮಾಡ್ತೀನಿ ಅಂತ ನಮ್ಮ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ನನಗೆ ಮಾತು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನೆಕ್ಸ್ಟ್ ಲಿಸ್ಟಲ್ಲಿ ನನ್ನ ಹೆಸರು ಬರುತ್ತೆ ಅಂತ ನಂಬಿಕೆ ನನಗಿದೆ ಅಪ್ಪ. ಈಗ ಡಿ.ಕೆ. ಶಿವಕುಮಾರ್ ಅವರು ಮೊದಲನೇ ಲಿಸ್ಟ್ನಲ್ಲೇ ಬಿಡುಗಡೆ ಮಾಡಬೇಕಾಗಿತ್ತು ಸರ್, ಯಾಕೆ ನಿಮ್ಮನ್ನ ಕಡೆಗಣೆ ಮಾಡಿದ್ರು ಅಂತ? ಇಲ್ಲ, ಮಾಡಬೇಕಾಗಿತ್ತು. ನಿಮ್ಮ ಮಾತು ನಾನು ಪುನರುಚ್ಚಾರ ಮಾಡ್ತೀನಿ. ಯಾಕಂದರೆ ಈಗ ಸಿದ್ದರಾಮಯ್ಯನವರಿಂದ ಅಧಿಕಾರ ಯಾಕೆ ಡಿ.ಕೆ. ಶಿವಕುಮಾರ್ ಕೊಟ್ಟರು? ಇವರು ಕಷ್ಟಪಟ್ಟಿದ್ರು, ಇಬ್ಬರು ಆಡಳಿತ ಮಾಡಲಿ ಅಂತ. ಈಗ ನಮ್ಮಲ್ಲಿ ಹಿರಿಯ ಶಾಸಕರೆಲ್ಲ ಈ ಮೊದಲು ಆಗಿದ್ರಲ್ಲ 33 ಜನ, ಅವ್ರನ್ನೆಲ್ಲ ಮಾಡಬಾರ್ದಾಗಿತ್ತು, ಹೊಸಬನ್ನು ಕೂರಿಸ್ಬೇಕಾಗಿತ್ತು. ನಮಗೂ ಒಂದು ನಮ್ಮ ಕ್ಷೇತ್ರ ಅಭಿವೃದ್ಧಿ ಪಡಿಸ್ಬೇಕು ಅಂತ ಆಸೆ ಇರುತ್ತಲ್ಲ, ಹಂಗೆ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ನನ್ನ ಅಭಿಪ್ರಾಯ. ಯಾಕೋ ಹೈಕಮಾಂಡ್ ಅದರ ಬಗ್ಗೆ ಒಲವು ತೋರಿಸಿಲ್ಲ. ಆದರೂ ನನಗಂತೂ ನಂಬಿಕೆ ಇದೆ, ಈ ಬಾಗೇಪಲ್ಲಿ ಕ್ಷೇತ್ರ ನಾನು ಎಲ್ಲ ಅರ್ಹತೆ ಪಡೆದಿದ್ದೀವಿ. ಈ ಜಿಲ್ಲೆಯಲ್ಲೇ ಹಿರಿಯ ಶಾಸಕ, ಅದರಲ್ಲಿ ಕಂಟಿನ್ಯೂ ಆಗಿ 3 ಸಲ ಗೆದ್ದಿದ್ದೀನಿ. ಈ ಬಾಗೇಪಲ್ಲಿ 1 ಸಲ ಗೆದ್ದೆ, ಕಂಟಿನ್ಯೂ ಆಗಿ 2ನೇ ಯಾರು ಇದುವರೆಗೆ ಹಿಸ್ಟ್ರಿಯಲ್ಲಿ ಗೆದ್ದಿದ್ದೀನಿ. ನಿಗಮ ಬಂದರೂ ಆಗಲೂ ಬೇಡ ಅಂತ ಹೇಳಿದ್ದೀನಿ. ನನಗೇನಾದ್ರು ಬೇರೆ ಥರ ಆರ್ಥಿಕ ಆಸೆ ಇದ್ದಿದ್ದರೆ ನಿಗಮ ತಗೊಂಡಿರ್ಬೋದಾಗಿತ್ತು. ನನಗೆ ಬೇಡ, ಬೇರೆ ಕಾರ್ಯಕರ್ತರು ಕೊಡಿ ಅಂತ ಹೇಳಿದ್ದೀನಿ. ಮತ್ತು ಯಾವತ್ತು ಕೊಟ್ಟು ಸಚಿವ ಸ್ಥಾನ ಕೊಡಿ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿದ್ದೀನಿ. ಮತ್ತು ಎಲ್ಲ ವಿಧದಲ್ಲೂ ನಾನು ಹೈಕಮಾಂಡ್ಗೆ ಯಾವತ್ತೂ ಯಾವುದೇ ಒಂದು ನಾನು ಪಕ್ಷದಲ್ಲಿ ಒಂದು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ನನಗೆ ಫುಲ್ ಒತ್ತಡ ಬಂತು ಕುಮಾರಸ್ವಾಮಿ ಇಲ್ದಾಗ BJPಗೆ ಬಾ ಮಂತ್ರಿ ಮಾಡ್ತೀನಿ ಅಂತ. ನನ್ನ ಸ್ನೇಹಿತ ಚಿಕ್ಕಬಳ್ಳಾಪುರದ ಕೆ. ಸುಧಾಕರ್ ಅವರು ಪಾಪ ನನಗೂ ಹೇಳಿದರು, ನೀನೇ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಬಾ ಅಂತ. ಆದರೂ ನಾನು ಅವತ್ತು ಪಕ್ಷ ನಿಷ್ಠೆ ತೋರಿಸಿದ್ದೀನಿ. ಪಕ್ಷದಲ್ಲಿ ನಿಷ್ಠೆ ಇದ್ದರೆ ನನಗೆ ಕೊಡಬೇಕು ಸಚಿವ ಸ್ಥಾನ. ಇಷ್ಟು. ಈಗ ಕಾಂಗ್ರೆಸ್ ಪಕ್ಷ ಕಟ್ಟಾಳು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣನೆ ಮಾಡ್ತಾ ಇರೋದ್ರೆ ಈಗ ಪ್ರಶ್ನೆ. ಆ ಥರ ನನಗೇನು ಅನ್ನಿಸ್ತಾ ಇಲ್ಲ. ಇನ್ನು ಇದೆಯಲ್ಲ ಕಾಲ, ನಾವು ಈಗಲೇ ಯಾಕೆ ಆ ಮಾತಿಗೆ ಹೋಗಬೇಕು? ಇನ್ನು ಕಾಲ ಇದೆ, ಇನ್ನೂ 20 ದಿವಸ ಆಗ್ಬೋದು ಮೋಸ್ಟ್, ಇದೆಲ್ಲ ಆಗೋಷ್ಟಕ್ಕೆ. ನೋಡೋಣ ಇನ್ನು ಏನೇನಾಗುತ್ತೋ ಆಗ ನೋಡಿದಾಗ ಗೊತ್ತಾಗುತ್ತೆ. ಪ್ರಿಲಿಮಿನರಿ ಆಗಿ ಅದಕ್ಕೆ ಆನ್ಸರ್ ಕೊಡೋದು ಒಳ್ಳೆಯದಲ್ಲ ಅಂತ ನನ್ನ ಭಾವನೆ. ಈಗ ಹೈಕಮಾಂಡ್ ಗಮನಕ್ಕೆ ಏನಾದರೂ ತಂದಿದ್ದೀರಿ ಸರ್? ನೀವೇನ ಡೆಲ್ಲಿಗೆ ಹೋಗಿದ್ರೆ ಏನು ಹೇಳಿದ್ರು ಸರ್ ಅಲ್ಲಿ? ಸರ್, ಡೆಲ್ಲಿಗೆ ನಾನು 1 ಸಲ ಹೋಗಿದ್ದೀನಿ. ನನ್ನ ರೆಸ್ಯೂಮ್ ಕೊಟ್ಬಿಟ್ಟು ಬಂದಿದ್ದೀನಿ. ನಾನು ಹಿಂಗೆ ಈ ಸಲ ಗೆದ್ದಿದ್ದೀನಿ, ಹಿಂಗೆ ಮಾಡಿದ್ದೀನಿ. 1 ಸಲ ನನಗೂ ಅವಕಾಶ ಕೊಡಿ, ನನ್ನ ಕ್ಷೇತ್ರ ಅಭಿವೃದ್ಧಿ ಪಡಿಸ್ಬೇಕು. 3 ತಾಲೂಕು ಇದೆ, ಭೌಗೋಳಿಕವಾಗಿ ದೊಡ್ಡ ವಿಸ್ತೀರ್ಣ ಇರೋಂಥ ತಾಲೂಕು. 1 ಸಲ ಕೊಟ್ಟರೆ ಆ ತಾಲೂಕು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ ಕೇಳಿದ್ದೀನಿ. ಆಯ್ತು, ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ. ಮಾಡ್ಬೋದು ಅಂತ ನಂಬಿಕೆ ಇದೆಯಪ್ಪ. ಸಚಿವ ಸ್ಥಾನ ಯಾವ ಇಲಾಖೆ ಸಿಕ್ಕಿದ್ರೆ ನಮಗೆ ಸೂಕ್ತ ಸರ್? ಸರ್, ಯಾವುದಾದ್ರೂ ಕೊಳ್ಳಿ ನಿಭಾಯಿಸುವಂಥ ಶಕ್ತಿ ಇದೆ, ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಯಾವ್ದು ಕೊಟ್ಟರು ನಿಭಾಯಿಸ್ತೀನಿ. ಈಗ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಹೆಂಗೆ 3 ಸಲ ಗೆದ್ದು ಜನರ ಸೇವೆ ಮಾಡ್ತಾಯಿದ್ದೀನಿ, ಇಡೀ ರಾಜ್ಯ ಸೇವೆ ಮಾಡುವಂಥ ಅರ್ಹತೆ ನನಗಿದೆ, ನಾನು ಮಾಡ್ತೀನಿ. ಇದಿಷ್ಟು ಶಾಸಕ SN ಸುಬ್ಬಾರೆಡ್ಡಿ ಅವರ ಮಾತಾಗಿತ್ತು. ಚಿಕ್ಕಬಳ್ಳಾಪುರದಿಂದ ದತ್ತಾತ್ರೇಯ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.